ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಮೊಂದಿಗೆ ಯಾವಾಗಲೂ ಸದಾಕಾಲ ಇರಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮುಂಜಾನೆ ಜಾವದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ ಒಂದು ವಚನವನ್ನು ತಿಳಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಯೆರೆಮೀಯ ಗ್ರಂಥದಲ್ಲಿ 29 ಮತ್ತು 11ನೇ ವಚನದಲ್ಲಿ ಹೇಳುತ್ತದೆ, ಹಲ್ಲೆಲೂಯಾ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಒಳ್ಳೆ ದೇವರ ಆಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮಗೋಸ್ಕರ ಒಂದು ಒಳ್ಳೆ ಯೋಜನೆಗಳನ್ನು ಹಾಕಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಿಮಗೋಸ್ಕರ ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ಆತನೇ ಬಲ್ಲನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ಆಲೋಚನೆಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ಆ ಆಲೋಚನೆಗಳನ್ನು ನಿಮಗೆ ತಿಳಿಯಬೇಕಾದರೆ ನೀವು ಪರಿಶುದ್ಧ ಆತ್ಮದಲ್ಲಿ, ನೀವು ಪರಿಶುದ್ಧನ ಆತ್ಮದಲ್ಲಿ ಭರಿತನಾಗಿ ನೀವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ಆ ಆಲೋಚನೆ ನನ್ನನ್ನು ತಿಳಿಸು, ನನ್ನನ್ನು ಬಲಪಡಿಸು ಎಂದು ಕೇಳಿಕೊಳ್ಳಬೇಕು. ಇಲ್ಲಿ ಮುಂದೆ ಹಾಗೆ ವಾಕ್ಯ ಓದಿದ್ರೆ ಏನು ಹೇಳ್ತಂದರೆ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಹಲ್ಲೆಲೂಯಾ. ಇಲ್ಲಿ ದೇವರು ಎಷ್ಟು ಶ್ರೇಷ್ಠವಾಗಿ ಹೇಳಿದಾನೆಂದರೆ, ನೀವು ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗುವಿರಿ, ನೀವು ನನಗೆ ಪ್ರಾರ್ಥನೆ ಮಾಡಿರಿ, ನಾನು ನಿಮಗೆ ಕಿವಿಗೊಡುವೆನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಪ್ರಾರ್ಥನೆ ಮಾಡೋದಕ್ಕೆ ಹೋಗುವಿರಿ, ನಿಮ್ಮ ಪ್ರಾರ್ಥನೆಗೆ ನಾನು ಕಿವಿಗೊಡುವೆನೋ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯಾವುದೇ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದರೆ ಭಯಪಡಬೇಡಿರಿ. ಅಯ್ಯೋ, ನಾನು ಪ್ರಾರ್ಥನೆ ಮಾಡಿದ್ದೇನೆ, ಆ ಕಾರ್ಯ ಇನ್ನೂ ನೆರೆದಿಲ್ಲ, ನನ್ನ ಪ್ರಾರ್ಥನೆ ದೇವರು ಕೇಳಿದನೋ ಇಲ್ಲೋ ಎಂದು ಸಂಶಯ ಪಡಬೇಡಿರಿ. ಯಾಕಂದರೆ ನಿಮ್ಮ ಪ್ರಾರ್ಥನೆಗೆ ಯೇಸು ಕ್ರಿಸ್ತನು ಕಿವಿಗೊಟ್ಟಿದ್ದಾನೆ. ನೀವು ಮಾಡಿರುವ ಆಲೋಚನೆಯನ್ನು ಯೇಸು ಕ್ರಿಸ್ತನಿಗೆ ಮುಟ್ಟಿದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೀವು ಮಾಡಿರುವ ಆಲೋಚನೆಯನ್ನು ಯೇಸು ಕ್ರಿಸ್ತನಿಗೆ ಮುಟ್ಟಿದೆ. ನೀವೆಲ್ಲ ಮಾಡಿರುವ ಪ್ರತಿಯೊಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನು ಕೇಳಿದ್ದಾರೆ. ಹಲ್ಲೆಲೂಯಾ. ಇದನ್ನು ನೀವು ನಂಬಬೇಕು. ಯಾಕಂದರೆ ದೇವರ ವಾಕ್ಯನೇ ಹೇಳುತ್ತದೆ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಹಲ್ಲೆಲೂಯಾ. ಮುಂದಿನ ವಚನ ಏನು ಹೇಳ್ತದೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನೋ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೀವು ಪಡುವ ಪ್ರಯಾಸದಲ್ಲಿ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ನೀವು ಆತನನ್ನು ಹುಡುಕಿದಾಗ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮಗೆ ದೊರೆಯುವೆನೋ. ಆತನು ನಿಮಗೆ ಪ್ರಕಾಶವಾಗುತ್ತಾನೆ, ಆತನು ನಿಮ್ಮ ಬಳಿಗೆ ಬರುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದ್ದಿದೆ, ನಾನು ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ, ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ ಎಂದು ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ಭರವಸೆ ಇಡಬೇಕು, ನಂಬಿಕೆ ಇಡಬೇಕು. ಆತನ ವಾಕ್ಯಗಳನ್ನು ನಾವು ನಂಬಬೇಕು. ಹಲ್ಲೆಲೂಯಾ. ಆ ವಾಕ್ಯವೇನಾಗಿದೆ ಅಂದರೆ ದೇವರಾಗಿದೆ. ಹಲ್ಲೆಲೂಯಾ. ವಾಕ್ಯವು ದೇವರ ಆಗಿದೆ. ಹಲ್ಲೆಲೂಯಾ. ನಾನು ನನ್ನ ಮನೆಯವರನ್ನು ಯೆಹೋವನನ್ನೇ
ಸೇವಿಸಿದ್ದೇವೆ ಅಂದನು. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾವು ನಮ್ಮ ಮನೆಯವರು ಯೆಹೋವನನ್ನು ಕೊಂಡಾಡಬೇಕು, ಯೆಹೋವನನ್ನು ಸ್ತುತಿ ಮಾಡಬೇಕು. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ತುತಿ ಮಾಡಬೇಕು. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾನು ನಿನ್ನ ಎಲ್ಲ ರೋಗಗಳಿಂದ ಬಿಡಿಸುವೆನು ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಒಂದು ಬೈಬಲಲ್ಲಿ ಒಂದು ವ್ಯಕ್ತಿಗೆ ದೇವರು ಅದ್ಭುತ ಮಾಡಿರೋದು ಎಲ್ಲರಿಗೂ ಗೊತ್ತು. ಆದರೆ ಈ ಮುಂಚಾನೆ ಜಾಬದಲ್ಲಿ ದೇವರು ತಿಳಿಸುತ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯ ನೀನು ಎಷ್ಟೇ ಸಾರಿ ಓದು, ಅದು ನಿನಗೆ ಬೋರ್ ಅನ್ನಿಸೋದಿಲ್ಲ. ನೀನು ಕೇಳಿರೋ ವಾಕ್ಯನೇ ಕೇಳು, ಅದು ನಿನಗೆ ಬೋರ್ ಅನ್ನಿಸೋದಿಲ್ಲ. ಯಾಕಂದರೆ ದೇವರ ವಾಕ್ಯ ಜೀವವಾಗಿದೆ. ಯೇಸುವಿನ ವಾಕ್ಯ ಜೀವವಾಗಿದೆ. ಆ ವಾಕ್ಯದಲ್ಲಿ ಜೀವವಿದೆ. ಆ ವಾಕ್ಯ ನಿನಗೆ ಬಲ ಕೊಡುತ್ತದೆ, ವಾಕ್ಯ ನಿನಗೆ ಶಕ್ತಿ ಕೊಡುತ್ತದೆ, ವಾಕ್ಯ ನಿನಗೆ ಸಹಾಯ ಮಾಡುತ್ತದೆ. ಆ ವಾಕ್ಯ ದೇವರಾಗಿದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಆ ವಾಕ್ಯವೇ ದೇವರಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಆ ವಾಕ್ಯವು ದೇವರಾಗಿದೆ. ಹಲ್ಲೆಲೂಯ. ಆ ವಾಕ್ಯದ ಮೇಲೆ ನಾವು ನಂಬಿಕೆ ಇಡಬೇಕು. ಹಲ್ಲೆಲೂಯ. ದೇವರಲ್ಲಿ ಹೇಳಿದ್ದಾರೆ, ನೀನು ಹುಡುಕಿದರೆ ನಾನು ನಿನಗೆ ದೊರೆಯೋನು ಎಂಬುದಾಗಿ. ಮನಪೂರ್ವಕವಾಗಿ ನೀನು ಹುಡುಕಿದರೆ ನಾನು ನಿನಗೆ ದೊರೆಯೋನು ಎಂಬುದಾಗಿ ಸತ್ಯವೇದದಲ್ಲಿ ದೇವರು ಹೇಳಿದಾನೆಂದರೆ ಆತನು ಖಂಡಿತವಾಗಿ ನಮಗೆ ಸಿಗುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆತನು ಖಂಡಿತವಾಗಿ ನಮಗೆ ಸಿಗುತ್ತಾನೆ. ನಾವು ವಾಕ್ಯಗಳನ್ನು ಓದಬೇಕು. ಆ ವಾಕ್ಯ ಪ್ರತಿದಿನ ನಾವು ಧ್ಯಾನ ಮಾಡಬೇಕು. ಹಲ್ಲೆಲೂಯ. ಪ್ರತಿ ಮುಂಜಾನೆ ಎದ್ದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನು ಓದಬೇಕು. ವಾಕ್ಯಗಳನ್ನು ಓದುವುದಂದರೆ ನಾವು ಕ್ರಿಸ್ತನನ್ನು ಹುಡುಕುವುದು. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಲೋಕದ ಎಲ್ಲ ಬಾಗಿಲುಗಳನ್ನು ಮುಚ್ಚೋದ್ರು ಪರಲೋಕದಾಗಿರುವ ಬಾಗಿಲುಗಳನ್ನು ನಿಮಗೋಸ್ಕರ ತೆರೆದಿದೆ. ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಈಗೋ ನಾನು ನಿನಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾಕೆ ಆಗೋದೇ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಈ ದಿನವನ್ನು ಯೆಹೋವನು ನಮಗೆ ದಯಪಾಲಿಸಿರುವುದು. ಹಲ್ಲೆಲೂಯ. ಈ ದಿನ ನೋಡಕ್ಕೆ ಆಗದೆ ಎಷ್ಟೋ ಜನರು ಈ ಲೋಕದ ಪ್ರಯಾಣ ಮುಗಿಸಿಕೊಂಡು ಹೋದರು. ಆದರೆ ನಾವಾದರೂ ದೇವರ ಕೃಪೆಯಿಂದ ಈ ದಿನ ದೇವರು ನಿರ್ಮಿಸಿರುವ ದಿನವಾಗಿದೆ. ಇದನ್ನು ನೋಡುವಂತೆ ದೇವರು ಕೊಟ್ಟಿರುವುದು. ನಾನು ಆರೋಗ್ಯವಾಗಿ ಇದ್ದಿರುವ ಕಾರಣಕ್ಕಾಗಿ ಈ ದಿನ ನೋಡಲಿಲ್ಲ. ನಾನು ಯೌವನಸ್ಥನಾಗಿದ್ದೇನೆ ಅಂತೇಳಿ ಈ ದಿನ ನೋಡಲಿಲ್ಲ. ನಾವು ರಾತ್ರಿ ಎಲ್ಲ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಬೇಕಾದರೆ ಯೆಹೋವನ ಕೃಪೆ ಬೇಕು, ದೇವರ ದಯ ಬೇಕು. ಪ್ರೈಸ್ ದ ಲಾರ್ಡ್. ದೇವರ ದಯ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ದೇವರ ದಯ ಬೇಕು, ದೇವರ ಕೃಪೆ ಬೇಕು. ನಾವು ನಮ್ಮ ಕುಟುಂಬದಲ್ಲಿ ರಾತ್ರಿಯೆಲ್ಲ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸಂತೋಷ ಪಡುತ್ತೇವೆಂದರೆ ಇದು ಯೇಸು ಕ್ರಿಸ್ತನ ಕೃಪೆ ಇದೆ, ಇದು ಯೇಸು ಕ್ರಿಸ್ತನ ದಯವಿದೆ. ಹಲ್ಲೆಲೂಯ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಯೇಸು ದೇವರ ಆಗಿದ್ದಾನೆ. ಯೇಸು ನಾವು ಮಲಗುವಾಗಲೆಲ್ಲ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಇಸ್ರಾಯೇಲನ್ನು ಕಾಯುವ ದೇವರು, ಇಸ್ರಾಯೇಲನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ನಿನ್ನನ್ನು ಕಾಯುವ ಯೇಸು ಕ್ರಿಸ್ತನು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಆತನು ಸದಾ ದೇವರು ಹಸ್ತವು ನಿನ್ನ ಮೇಲಿದೆ. ಹಲ್ಲೆಲೂಯ.
ಹಲ್ಲೆಲೂಯಾ. ಸದಾ ದೇವರ ಹಸ್ತವು ನಿನ್ನ ಕುಟುಂಬದೊಂದಿಗೆ ಇದೆ. ನೀನು ಬೆಳಗ್ಗೆ ಎದ್ದು ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಯೇಸುವೇ, ನೀನು ಕಾಯುವುದರಿಂದ ನಾನು ನನ್ನ ಕುಟುಂಬವನ್ನು ನಿದ್ರೆ ಮಾಡಿ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡೆವು ಎಂದು ನಾವು ಯೇಸುವನ್ನು ಸ್ತುತಿ ಮಾಡಬೇಕು. ಹಲ್ಲೆಲೂಯಾ. ನಾವು ಯೇಸುವಿನ ನಾಮದಲ್ಲಿ ಆತನ ನಾಮಕ್ಕೆ ಮಹಿಮೆ ಪಡಿಸುವವರಾಗಿರಬೇಕು. ನಾವು ಬೆಳಗ್ಗೆ ಎದ್ದು ಮೊಳಕಾಲೂರಿಕೊಂಡು ಯೇಸುವಿನ ನಾಮಕ್ಕೆ ಮಹಿಮೆ ಪಡಿಸಬೇಕು. ಇನ್ನೊಬ್ಬರಿಗೆ ಸಾಕ್ಷಿ ಹೇಳಬೇಕು. ನೋಡು, ನಾವು ರಾತ್ರಿಯೆಲ್ಲ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿದ್ದೇವೆ ದೇವರ ದಯದಿಂದ ಎಂದು ಹೇಳಬೇಕು, ದೇವರ ಕೃಪೆಯಿಂದ ಎಂದು ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನೀನು ಸಾಕ್ಷಿ ಹೇಳುವಾಗ ದೇವರ ನಾಮ ಮಹಿಮೆ ಪಡುತ್ತದೆ. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿ ದೇವರು ನಿನ್ನನ್ನು ಉನ್ನತಕ್ಕೆ ಒಯ್ಯುತ್ತಾರೆ. ಯಾವಾಗ ನೀನು ಯೇಸುವಿನ ನಾಮಕ್ಕೆ ಮುಂದೆ ತರ್ತೀಯೋ ದೇವರು ನಿನ್ನ ನಾಮವನ್ನು ಮುಂದೆ ತರುವ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ಶ್ರೇಷ್ಠವಾಗಿ ಹೇಳ್ತಾ ಇದ್ದಾರೆ, ನೀನು ಮನಪೂರ್ವಕವಾಗಿ ನನ್ನನ್ನು ಹುಡುಕಿದರೆ ನಾನು ನಿನಗೆ ದೊರೆಯೋನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಮನಪೂರ್ವಕವಾಗಿ ಕರ್ತನಾದ ಯೇಸುವನ್ನು ಹುಡುಕಬೇಕು. ಆತನು ಬರೀ ದೇವರು ಮಾತ್ರವಲ್ಲ, ಆ ವಾಕ್ಯ ಹೇಳುತ್ತದೆ, ನಾನು ನಿನಗೆ ಸ್ನೇಹಿತನಾಗಿರುತ್ತೇನೆ, ನಾನು ನಿನಗೆ ದೇವರಾಗಿರುತ್ತೇನೆ ಎಂದು ಹೇಳುತ್ತಾ ಇದ್ದಿದೆ. ನೀನು ನನಗೆ ಮಗನಾಗಿರುವಿ, ನಾನು ನಿನಗೆ ತಂದೆಯಾಗಿರುವೆನು ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಒಳ್ಳೆಯ ದೇವರ ಆಗಿದ್ದಾನೆ. ಯೇಸು ಸತ್ಯ ದೇವರ ಆಗಿದ್ದಾನೆ. ಆತನ ಹೊರತು ದೇವರು ಇಲ್ಲ ಎಂದು ಸತ್ಯ ಹೇಳುತ್ತಾ ಇದೆ. ನಾವು ಆ ದೇವರನ್ನು ಆರಾಧನೆ ಮಾಡುವಾಗ, ಆತನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ವಿಷಯದಲ್ಲಿ ದೇವರು ಏನು ಇಟ್ಟಿದ್ದಾನೆಂಬುದಾಗಿ ಎಲ್ಲವೂ ನಮಗೆ ತಿಳಿಯಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ವಾಕ್ಯಗಳನ್ನು ನಾವು ಓದುವಾಗ ಸತ್ಯ ನಮಗೆ ತಿಳಿಯುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಸತ್ಯ ನಿಮಗೆ ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯ ಧರ್ಮ ಚೇಂಜ್ ಮಾಡೋದಿಲ್ಲ, ಸತ್ಯ ಹೃದಯ ಚೇಂಜ್ ಮಾಡುತ್ತದೆ. ಪ್ರೈಸ್ ದಿ ಲಾರ್ಡ್. ಸತ್ಯ ಬಂದು ಹೃದಯ ಚೇಂಜ್ ಮಾಡುತ್ತದೆ. ಯಾವಾಗ ಸತ್ಯ ನಮ್ಮ ಒಳಗೆ ಬರುತ್ತದೋ ಆ ಸತ್ಯ ನಮ್ಮೊಳಗೆ ಬಂದು ನಮಗೆ ನಮ್ಮ ಹೃದಯ ಚೇಂಜ್ ಮಾಡುತ್ತದೆ, ಬೇರೆ ಏನು ಚೇಂಜ್ ಮಾಡೋದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಸತ್ಯ ವೇದವನ್ನು ಪ್ರತಿದಿನವೂ ನಾವು ಓದಬೇಕು. ಹಲ್ಲೆಲೂಯಾ. ಸತ್ಯ ವೇದವು ಪ್ರತಿದಿನ ಓದಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿರುವಂಥ ಬುಕ್ಕುಗಳು ನಮಗೆ ಲೋಕದ ಜ್ಞಾನ ಕೊಡಬಹುದು, ಲೋಕದಾಗ ಏನೇನು ನಡೀತದೆ ಎಂದು ತೋರಿಸಬಹುದು. ಆದರೆ ಈ ಸತ್ಯವೇದ ನಾವು ಓದುವಾಗ ಪರಲೋಕದ ಜ್ಞಾನ ನಮಗೆ ತಿಳಿಯುತ್ತದೆ. ಪರಲೋಕದಾಗಿರುವಂಥ ದೇವರು ನಮ್ಮ ವಿಷಯವಾಗಿ ಏನು ಆಲೋಚನೆ ಇಟ್ಟಿದ್ದಾನೋ, ದೇವರು ಹೇಳಿದ್ದಾನೆ, ನಿನಗೋಸ್ಕರ ಅಧಿಕ ಬಹುಮಾನವನ್ನು ಇಟ್ಟಿದ್ದೇನೆಂದು ದೇವರು ಹೇಳಿದ್ದಾನೆ. ಅದ್ರ ವಿಷಯದಲ್ಲಿ ನಮಗೆ ತಿಳಿಯುತ್ತದೆ. ಹಲ್ಲೆಲೂಯಾ. ನಾವು ಏಕೆ ಈ ಭೂಮಿಗೆ ಬಂದಿದ್ದೇವೋ ಎಂದು ತಿಳಿಯುತ್ತದೆ, ಯಾರು ನಮಗೆ ಸೃಷ್ಟಿ ಮಾಡಿದನು ಎಂಬುದಾಗಿ ತಿಳಿಯುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಹೆಸರಿಡಿದು ಕರೆದೇನು ಎಂದು ಹೇಳುತ್ತದೆ, ನಾನು ನಿನ್ನನ್ನು ಬಲ್ಲೆನೋ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಅಂದರೆ ಇದರ ಅರ್ಥ, ದೇವರು ನಾವು ತಾಯಿ ಗರ್ಭದಲ್ಲಿ ರೂಪಿಸಿದಕ್ಕಿಂತ ಮುಂಚಿತವಾಗಿ ನಮ್ಮ ಮೇಲೆ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆ ಉದ್ದೇಶ ಪೂರ್ವಕವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದು. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಬಂದು ಲೋಕದಲ್ಲಿ ಇರುವಂಥ ಆ ಐಶ್ವರ್ಯವನ್ನು ನೋಡೋದಕ್ಕಾಗಿ ಅಲ್ಲ, ಲೋಕದಾಗಿರುವಂಥ ಆ ಪಾಪದ ಗುಣಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳೋದಕ್ಕಲ್ಲ, ಲೋಕದಲ್ಲಿರುವಂಥ ಕೆಟ್ಟ ಆ ಕಾರ್ಯಗಳಿಗೆ ನಾವು ಹೋಗೋದಕ್ಕಾಗಿ ಅಲ್ಲ, ಲೋಕದಾಗಿರುವಂಥ ದಲಿಂದರ ಕೆಲಸಗಳನ್ನು ಮಾಡೋದಕ್ಕಲ್ಲ. ದೇವರು ನಮ್ಮ ಮೇಲೆ ಒಂದು ಪ್ಲಾನ್ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿರೋದು.
ಹಲ್ಲೆಲೂಯಾ. ನಮ್ಮನ್ನು ಸೃಷ್ಟಿ ಮಾಡಿರೋದಕ್ಕಾಗಿ ಯೇಸು ಕ್ರಿಸ್ತನಿಗಾಗಿ ಒಂದು ಪ್ಲಾನ್ ಇದೆ. ಆ ಉದ್ದೇಶ ನೆರವೇರಬೇಕಾದ್ರೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನನ್ನ ಮೇಲೆ ಇಟ್ಟಿರುವ ಆಲೋಚನೆಯನ್ನು ನನಗೆ ತಿಳಿಸು, ನಾನು ಸತ್ಯದ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ತಿಳಿಸು. ನಾನು ಯಾವ ಮಾರ್ಗದಲ್ಲಿ, ಯಾವುದು ಕೆಟ್ಟದೋ ಯಾವುದು ಒಳ್ಳೆಯದೋ ಎಂದು ತಿಳಿದುಕೊಳ್ಳುವ ಅರಿವನ್ನು ನನಗೆ ಒದಗಿಸಿಕೊಡು ದೇವರೇ ಎಂದು ಕೇಳಬೇಕು. ಯಾವುದು ಕೆಟ್ಟದೋ ಯಾವುದು ಒಳ್ಳೆಯದೋ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ನನಗೆ ಅವಕಾಶ ಕೊಡು, ನನಗೆ ಒಳ್ಳೆಯ ಹೃದಯ ಕೊಡು ಎಂದು ಕೇಳಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರತಿಯೊಬ್ಬರೂ ನಾವು ಯೇಸುವಿನ ನಾಮದಲ್ಲಿ ಮೊಳಕಾಲೂರಬೇಕು. ನಾವು ಊರಿ ದೇವರನ್ನು ಕೇಳಬೇಕು, ನಿನ್ನ ಉದ್ದೇಶವು ನಿನ್ನ ಚಿತ್ತವು ನನ್ನ ಮೇಲೆ ನೆರವೇರಲಿ ಸ್ವಾಮಿ. ನಾನೇನಾದರೂ ನಿನಗೆ ವಿರೋಧವಾಗಿ ಕಾರ್ಯ ಮಾಡಿದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು. ಯಾಕಂದರೆ ಯೇಸು ಕ್ರಿಸ್ತನು ಕರುಣೆ ಉಳ್ಳುವ ದೇವರು, ದಯ ತೋರಿಸುವ ದೇವರು. ಹಲ್ಲೆಲೂಯಾ. ನೀನು ಪಾಪ ಮಾಡಿದಂದರೆ ಇದು ನನಗೆ ಬಲೆ ಕೊಡು, ನಾನು ನಿನಗೆ ಕ್ಷಮಿಸುತ್ತೇನೆ ಎಂದು ದೇವರು ಹೇಳಲಿಲ್ಲ. ದೇವರು ಹೇಳಿರೋದು, ನೀನು ಮನ ತಿರುಗಿದರೆ, ನೀನು ಪುನಃ ನನ್ನ ಕಡೆಗೆ ತಿರುಗಿದರೆ ನಾನು ನಿನ್ನ ಕಡೆಗೆ ತಿರುಗುವೆನೆಂದು ಮಲಕಿ ಗ್ರಂಥದಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ಪುನಃ ನನ್ನ ಕಡೆಗೆ ತಿರುಗಿದರೆ ನಾನು ನಿನ್ನ ಕಡೆಗೆ ಪುನಃ ತಿರುಗುವೆನೆಂದು. ಹಲ್ಲೆಲೂಯಾ. ಇದುವರೆಗೂ ನಾನು ಏನಾದರೂ ಕೆಟ್ಟ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಿದ್ದರೆ ಆ ಕಾರ್ಯಗಳನ್ನು ಬಿಟ್ಟು ಅಯ್ಯೋ ನಾನು ಸತ್ಯದ ಕಾರ್ಯಗಳಿಗೆ ಹೋಗಬೇಕಂದ್ರೆ ನೀನು ಮನ ತಿರುಗಿದರೆ, ನೀನು ಯೇಸುವಿನ ಕಡೆಗೆ ಪುನಃ ತಿರುಗಿದರೆ ಯೇಸು ನಿನ್ನ ಕಡೆಗೆ ತಿರುಗುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ, ಪುನಃ ನೀನು ನನ್ನ ಕಡೆಗೆ ತಿರುಗುವುದಾದರೆ ನಾನು ನಿನ್ನ ಕಡೆಗೆ ತಿರುಗುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಆ 38 ವರ್ಷದಿಂದ ಆ ರೋಗಿ ಆ ಕೊಳದ ಮಧ್ಯದಲ್ಲಿ, ಆ ಕೊಳದ ಹತ್ತಿರವಾಗಿ ಬಿದ್ದಿರುವುದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. 38 ವರ್ಷದಿಂದ ಅನೇಕರು ಆ ಕೊಳ ಉಕ್ಕುವಾಗ ಬಂದು ಸ್ವಸ್ಥತೆವಾಗುತ್ತಾರೆ, ಅನೇಕರು ಬಂದು ಸ್ವಸ್ಥವಾಗುತ್ತಾರೆ. ಆದರೆ ಈ ವ್ಯಕ್ತಿಗೆ ಎತ್ತಿ ಆ ಕೊಳದೊಳಗೆ ಇಳಿಸುವರು ಒಬ್ಬರು ಇದ್ದಿಲ್ಲ. ಎಲ್ಲರೂ ತನ್ನ ಸ್ನೇಹಿತರಂತೇಳಿ ಅವ್ರಿಗೆ ಇಳಿಸ್ತಿರು, ತನ್ನ ಬಂಧು ಬಳಗವೆಂದು ಇಳಿಸ್ತಿರು, ತನ್ನವರೆಂದು ಇಳಿಸುತ್ತಿರು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಪ್ರೀತಿ ತೋರಿಸುವವರನ್ನೇ ನೀನು ಪ್ರೀತಿ ತೋರಿಸಿದರೆ ಏನು ಪ್ರಯೋಜನ? ಪಾಪಿಗಳು ಸಹ ಹಾಗೇ ಮಾಡ್ತಾರಲ್ವಾ ಎಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಅಲ್ಲಿರುವವರೆಲ್ಲರೂ ಬಂದರು, ಇವನು ನನ್ನ ಅಣ್ಣ, ಇವನು ನನ್ನ ತಮ್ಮ ಅಂಥೇಳಿ ಅವ್ರು ಎತ್ತುಕೊಂಡು ಒಯ್ದು ಅವ್ರಿಗೆ ಇಳಿಸಿರ್ಬೋದು. ಅಯ್ಯೋ ಇವನು ನನ್ನ ಸ್ನೇಹಿತನು, ಇವನನ್ನು ನಾನು ಕಂಡೇನೋ, ಇವನನ್ನು ಒಯ್ದು ಆ ಕೊಳದಲ್ಲಿ ಇಳಿಸಬೇಕೆಂದು ಇಳಿಸ್ತಾ ಇದ್ದಿರ್ಬೋದು. ಆದರೆ ಈ ವ್ಯಕ್ತಿಗೆ ಮೋಸ್ಟ್ಲಿ ಸ್ನೇಹಿತನ ಇಲ್ಲದಿದ್ದಿರ್ಬೋದು, ಸ್ವಂತ ಮನೆಯವರು ಇಲ್ಲದಿದ್ದಿರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಒಳ್ಳೆ ದೇವರಾಗಿದ್ದಾನೆ, ಒಳ್ಳೆ ತಂದೆ ಆಗಿದ್ದಾನೆ. ಈ ಲೋಕದಾಗಿರುವವರು ಎಲ್ಲರೂ ನಿನ್ನ ಮುಖ ನೋಡಿ ನಿನ್ನನ್ನು ಪ್ರೀತಿಸುತ್ತಿರ್ಬೋದು. ಈ ಲೋಕದವರು ಇರುವವರು ಎಲ್ಲರೂ ನಿನ್ನವರೆಂದು ನಿನಗೆ ಪ್ರೀತಿಸುತ್ತಿರ್ಬೋದು. ಈ ಲೋಕದಾಗಿರುವವರು ಅಯ್ಯೋ ಇವರು ನನ್ನ ಬಂಧು ಬಳಗದರೆಂದು ಪ್ರೀತಿಸ್ತಿರ್ಬೋದು. ಈ ವ್ಯಕ್ತಿಯಲ್ಲಿ ಒಬ್ಬನೇ ಬಿದ್ದಾನೆ, ಅವನಿಗೆ ಎತ್ತುವವರು ಯಾರೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನಿಗೆ ಎತ್ತುವವರು ಯಾರೂ ಇಲ್ಲ. ಆದರೆ ಇವನನ್ನು ಸೃಷ್ಟಿ ಮಾಡಿರುವ ದೇವರು ಒಬ್ಬನಿದ್ದಾನೆ. ಈ ಲೋಕದಾಗಿರುವಂಥ ಬಂಧು ಬಳಗ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿರುವುದಿಲ್ಲ. ಈ ಲೋಕದಾಗಿರುವಂಥ ಸ್ವಂತದವರು ನಮ್ಮ ಹತ್ರ ಶಾಶ್ವತವಾಗಿರುವುದಿಲ್ಲ. ಆದರೆ ನಮ್ಮನ್ನು ಸೃಷ್ಟಿ ಮಾಡಿರುವ ಕರ್ತನು ಯಾವಾಗಲೂ ಶಾಶ್ವತವಾಗಿ ನಮ್ಮ ಸಂಗಡ ಇರುತ್ತಾನೆಂದು ಆ ವಾಕ್ಯದ ಅರ್ಥ ತಿಳಿಸುತ್ತದೆ. ಹಲ್ಲೆಲೂಯಾ,
ಹಲ್ಲೆಲೂಯ. ಲೋಕದಾಗಿರುವಂಥ ತಂದೆ ತಾಯಿನಾಗಲಿ, ಬಂಧು ಬಳಗದವರನ್ನಾಗಲಿ, ಮಕ್ಕಳನ್ನಾಗಲಿ, ಹೆಂಡತಿನಾಗಲಿ, ಗಂಡನಾಗಲಿ, ಇವ್ರು ಯಾರು ಶಾಶ್ವತವಾಗಿ ನಮ್ಮ ಸಂಗಡ ಇರುವುದಿಲ್ಲ. ಶಾಶ್ವತವಾಗಿ ಇರುವಾತನು ಒಬ್ಬನೇ ಇದ್ದಾನೆ. ಆತನೇ ಕರ್ತನಾಗಿರುವ ಯೇಸು ಕ್ರಿಸ್ತನು. ಈ ವ್ಯಕ್ತಿಗೆ ನೋಡಿರಿ, ಅಲ್ಲಿ ಯಾರು 38 ವರ್ಷ, 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, ಬರೋಬ್ಬರಿ 38 ವರ್ಷ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 38 ವರ್ಷ ತನಕ ಇವನು ಬಂಧು ಬಳಗದವ್ರು ಯಾರು ಇದ್ದಿಲ್ಲ, ಅಲ್ಲಿ ಇವನು ಸ್ವಂತದವ್ರು ಯಾರು ಇದ್ದಿಲ್ಲ, ಇವನು ಸ್ನೇಹಿತರು ಯಾರು ಇದ್ದಿಲ್ಲ ಎಂದು ಅನಿಸ್ತದೆ. ಇವತ್ತು ಸ್ನೇಹಿತರು ಬಂದು ಹೇಳ್ತಾರೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಬಾ ಎಂದು ಹೇಳುತ್ತಾರೆ. ಆದರೆ ಈ ವ್ಯಕ್ತಿಗೆ ನೋಡಿದ್ರೆ ಯಾರೂ ಬರಲಿಲ್ಲಲ್ವಾ? ಈ ವ್ಯಕ್ತಿಗೆ ನೋಡಿದರೆ ಯಾರು ಬರಲಿಲ್ಲ. ಬಂದಿರುವಾತನು ಯಾರು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು ಬಂದಿದನು. ಕರ್ತನಾದ ಯೇಸು ಕ್ರಿಸ್ತನು ಬಂದು ಹೇಳುತ್ತಾ ಇದ್ದಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡಿ ಎಂದು ಹೇಳುತ್ತಾ ಇದ್ದಾನೆ. ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ ಅಂತ ಹೇಳುತ್ತಾ ಇದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ 28ನೇ ಅಧ್ಯಾಯ ಕೊನೆ ವಚನ ಹೇಳುತ್ತದೆ, ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಗಾದ ಸಮಾಪ್ತಿವರೆಗೂ, ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ನಾನು ಹೇಗಾದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾನೆ. ಹಲ್ಲೆಲೂಯಾ. ಹೇಗಾದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಅದಕ್ಕಾಗಿ ನಾವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ನೋಡಿರಿ, ಈ ವ್ಯಕ್ತಿಗೆ ಒಂದು ವೇಳೆ ಸ್ನೇಹಿತನ ಇದ್ದರೆ ಬಂದು ಎತ್ತುಕೊಂಡು ಆ ಕೊಳದಲ್ಲಿ ಮುಳುಗಿಸ್ತಾ ಇದ್ದಿದ್ದನು. ಒಂದು ವೇಳೆ ಇವರ ಕುಟುಂಬದವರು ಯಾರಾದರೂ ಇದ್ದಿದ್ದರೆ ಅವ್ರು ಎತ್ತುಕೊಂಡು ಇದು ಮುಳುಗಿಸ್ತಿರಲ್ವಾ? ಯಾರೂ ಇದ್ದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಯಾವತ್ತೂ ಮರೆಯೋದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ. ಹಲ್ಲೆಲೂಯಾ. ಇದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಒಂದು ದಿವಸ ಬಂತು, 38 ವರ್ಷ ಆಗಿದ ಮೇಲೆ ಆ ಕರ್ತನಾದ ಯೇಸು ಕ್ರಿಸ್ತನು ಬಂದು ಆ ರೋಗಿ ಬಳಿಯಲ್ಲಿ ಹೇಳುತ್ತಾ ಇದ್ದಾರೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ ಎಂದು ಹೇಳುತ್ತಾ ಇದ್ದಾರೆ. ತಕ್ಷಣವೇ ಆ ಮಗನು ಎದ್ದು ಸ್ವಸ್ಥವಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಬಾಯಲ್ಲಿ ನಿಮ್ಮ ಆರೋಗ್ಯವಿದೆ. ಯೇಸುವಿನ ಬಾಯಲ್ಲಿ ನಿಮ್ಮ ಆರೋಗ್ಯವಿದೆ. ಹಲ್ಲೆಲೂಯಾ. ಈ ಥರ ವಾಕ್ಯ ಹೇಳುತ್ತದೆ, ಎಲ್ಲ ಥರದಿಂದ ನಿನ್ನನ್ನು, ಎಲ್ಲ ರೋಗದಿಂದ ನಿನ್ನನ್ನು ಬಿಡಿಸುತ್ತೇನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಅಲ್ಲಿ ದೇವರು ಹೀಗೆ ಹೇಳಲಿಲ್ಲ, ನಾನು ಇದೇ ರೋಗದಿಂದ ನಾನು ನಿನ್ನನ್ನು ಬಿಡಿಸುತ್ತೇನೆ. ಅಲ್ಲಿ ದೇವರು ಹೇಳಿರೋದು, ಎಲ್ಲ ರೋಗದಿಂದ ನಾನು ನಿನ್ನನ್ನು ಬಿಡಿಸುತ್ತೇನೆ. ಈ ವ್ಯಕ್ತಿಗೆ ನೋಡಿದರೆ ನಾವು ಎಲ್ಲರೂ ಕೊಳದೊಳಗೆ ಮುಳುಗಿದ ಮೇಲೆ ಗುಣವಾಗಿದ್ದಾರೆ. ಈತನು ಬರೀ ಯೇಸುವಿನ ಬಾಯಿಂದ ಮಾತೇಳಿದರೆ ಮಾತ್ರ ಗುಣವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ನುಡಿದಿರುವ ಮಾತಲ್ಲಿ ಶಕ್ತಿ ಉಂಟು. ಯೇಸು ನುಡಿದಿರುವ ಮಾತಿನಲ್ಲಿ ಶಕ್ತಿ ಉಂಟು. ಯೇಸು ಒಂದು ವೇಳೆ ನಿನ್ನನ್ನು ನೋಡಿ ಈ ಹಾಸಿಗೆಯನ್ನು ಎತ್ತುಕೊಂಡು ನಡಿ ಅಂತ ಹೇಳುವುದಾದರೆ ನಿನ್ನ ರೋಗ ಬಿಡುಗಡೆ ಆಗುತ್ತವೆ. ನಿನ್ನ ರೋಗ ಬಿಡುಗಡೆ ಆಗುತ್ತವೆ. ಯೇಸು ಎಂಬ ನಾಮ ಅದು ಪರಿಶುದ್ಧವಾದ ನಾಮ. ಯೇಸು ಎಂಬ ನಾಮ ಅದು ಪರಿಶುದ್ಧವಾದ ನಾಮ. ಆ ನಾಮದಲ್ಲಿ ನೀನೇನೇ ನಿರೀಕ್ಷೆ ಇಡುವುದಾದರೆ ನಿನಗೆ ಆಶಾಭಂಗ ಆಗೋದಿಲ್ಲ, ನಿನಗೆ ಇನ್ನು ಅವಮಾನವಾಗೋದಿಲ್ಲ. ಎಲ್ಲವೂ ದೇವರು ಒದಗಿಸುತ್ತಾನೆ. ದೇವರು ಹೇಳಿದ್ದಾರೆ, ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುವೆನು ಎಂದು ಹೇಳಿದ್ದಾರೆ.
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡ ಇದ್ದಾನೆ. ನೀನು ನಂಬಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ನಂಬಿ ಪ್ರತಿ ಮುಂಜಾನೆ ಪ್ರಾರ್ಥನೆ ಮಾಡಬೇಕು. ನೋಡು, ಲೋಕದಾಗಿರುವಂಥ ರೋಗಗಳನ್ನು ನಿನಗೆ ಟ್ಯಾಬ್ಲೆಟ್ ಕೊಟ್ಟರು ಗುಣವಾಗ್ತಿರ್ಬೋದು, ಆದರೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ನಂಬಿಕೆ ಇಡುವುದಾದರೆ, ಆತನು ಒಂದು ಮಾತು ನಿನಗೆ ಹೇಳುವುದಾದರೆ, ಆತನು ನಿನಗೆ ಒಂದು ಮಾತು ಹೇಳುವುದಾದರೆ ನಿನಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ನಿನಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ಲೋಕದಾಗಿರುವಂಥ ಕೆಲವೊಂದು ರೋಗಗಳಿದ್ದಾವೆ, ನೀನು ಸಾಯುವ ತನಕ ಟ್ಯಾಬ್ಲೆಟ್ ತಿಂದರೂ ಈ ರೋಗ ಕಂಟ್ರೋಲಲ್ಲಿರುತ್ತೆ, ಬಟ್ ಬಿಟ್ಟು ಹೋಗೋದಿಲ್ಲ ಅಂತ ಸ್ವಂತ ಡಾಕ್ಟರ್ ಹೇಳುತ್ತಾನೆ. ಡಾಕ್ಟರ್ ಬಾಯಿಂದ ಇದು ನುಡಿ ಬರುತ್ತೆ, ಕಂಟ್ರೋಲ್ ಆಗ್ಬೋದು, ಆದರೆ ಈ ರೋಗ ಹೀಗೆ ಇರುತ್ತೆ, ಒಂದು ಸಾರಿ ಶರೀರದಲ್ಲಿ ಬಂದರೆ ಹಾಗೆ ಇರುತ್ತದೆ ಎಂದು ಡಾಕ್ಟರ್ ಹೇಳುತ್ತಾನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಕುಮಾರನು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾದ ಬಿಡುಗಡೆ, ಅದು ಪರಿಪೂರ್ಣವಾದ ಬಿಡುಗಡೆ. ಹಲ್ಲೆಲೂಯಾ. ಒಂದು ಸಾರಿ ಯೇಸು ನಿನ್ನನ್ನು ಬಿಡುಗಡೆ ಮಾಡಿದರೆ ಆ ರೋಗ ನಿನ್ನನ್ನು ಮುಟ್ಟೋದಕ್ಕಾಗೋದಿಲ್ಲ. ಆ 38 ವರ್ಷದಿಂದ ಬಿದ್ದಿರುವ ಆ ರೋಗಿ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆಯಂದಿದಾಗ ಅವನದು ಒಂದೇ ನುಡಿಯಿಂದ ಇಡೀ ಅವನ ಶರೀರವೇ ಗುಣವಾಯಿತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಹೇಳಿದ ಮೇಲೆ, ಯೇಸು ಆಜ್ಞೆ ಕೊಟ್ಟರೆ ಆ ರೋಗ ನಿನ್ನನ್ನು ಮುಟ್ಟುವುದಿಲ್ಲ. ಪ್ರೈಸ್ ದ ಲಾರ್ಡ್. ಯೇಸು ನುಡಿದಿದರೆ ಆ ರೋಗ ನಿನ್ನನ್ನು ಮುಟ್ಟುವುದಿಲ್ಲ. ಆ ರೋಗ ನಿನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಮತ್ತೆ ಬಂದು ಆ ರೋಗ ನಿನ್ನ ಶರೀರದಿಂದ ಬಿಡುಗಡೆವಾಗುತ್ತದೆ. ನೀನು ದೇವರಲ್ಲಿ ನಂಬಿಕೆ ಇಡೋದು ಒಳ್ಳೆಯದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ, ನೀನೇ ನನ್ನನ್ನು ಸೃಷ್ಟಿ ಮಾಡಿರುವ ದೇವರು. ಯೇಸುವೇ, ನೀನೇ ನನ್ನನ್ನು ಸೃಷ್ಟಿ ಮಾಡಿರುವ ದೇವರು. ನೀನು ನನಗೆ ಈ ಭೂಮಿಯಲ್ಲಿ ತಂದಿದಾಗ ನನ್ನಲ್ಲಿ ಯಾವ ರೋಗ ಇರಲಿಲ್ಲ. ಈ ರೋಗ ಬಂದಿರುವುದು ನನ್ನ ಪಾಪಕ್ಕಾಗಿ. ನನ್ನನ್ನು ಕ್ಷಮಿಸಿಬಿಡು ಯೇಸುವೆ. ಈ ರೋಗ ನನ್ನಿಂದ ತೆಗೆದುಹಾಕು ಎಂದು ಕೇಳುವಾಗ, ಈ ರೋಗ ನನ್ನ ಪಾಪದಿಂದ ಬಂದಿರುವುದು, ಈ ಪಾಪಗಳನ್ನು ನಾನು ಬಿಟ್ಟು ಬಿಡುತ್ತೇನೆ ಸ್ವಾಮಿ, ದಯವಿಟ್ಟು ನನ್ನ ರೋಗ ನನ್ನಿಂದ ತೆಗಿ ಎಂದು ಕೇಳುವಾಗ ಯೇಸು ನಿನ್ನ ರೋಗ ನಿನ್ನಿಂದ ತೆಗೆದು ಹಾಕುತ್ತಾರೆ. ಹಲ್ಲೆಲೂಯಾ. ಆ ರೋಗ ನಿನ್ನನ್ನು ಯಾವ ಕೇಡನ್ನು ಮಾಡದಂತೆ ದೇವರು ನಿನ್ನನ್ನು ಕಾಯುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಬಾಯಲ್ಲಿ ಆರೋಗ್ಯವಿದೆ. ಯೇಸುವಿನ ಬಾಯಲ್ಲಿ ನಿನಗೆ ಬೇಕಾಗಿರುವ ಆಶೀರ್ವಾದಗಳನ್ನು ಉಂಟು, ಆತನ ಬಾಯಲ್ಲಿ ಉಂಟು. ದೇವರು ಹೇಳುತ್ತಾರೆ, ನೀನು ಇಕ್ಕಟ್ಟಿನಲ್ಲಿರುವಾಗ ನನ್ನನ್ನು ಮರೆಯಿಡು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವುದು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವುದು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಾನು ನಿನ್ನನ್ನು ಉದ್ಧರಿಸುತ್ತೇನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳಿರುವುದು. ಭಯಪಡಬೇಡ. ನೀನು ಯಾವ ರೋಗದಲ್ಲಿದ್ದರೂ ಸಹ ಭಯಪಡಬೇಡ. ಯಾಕಂದರೆ ನಿನ್ನನ್ನು ಆ ರೋಗದಿಂದ ಹೊರಗೆ ತರುವ ಶಕ್ತಿ ಯೇಸುವಿನ ನಾಮದಲ್ಲಿ ಇದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಿನಗೆ ಆ ರೋಗದಿಂದ ಹೊರಗೆ ತರುವ ಶಕ್ತಿ ಇದೆ. ನೋಡು, ಆ ಸತ್ತ ಲಾಜರನನ್ನೇ ದೇವರ ಮಾತಿನಲ್ಲಿ ಆತನು ಎದ್ದು ಬರ್ತಾನಂದರೆ, ನೀನು ಜೀವಿತವಾಗಿದ್ದಿ, ನಿನ್ನ ಶರೀರವನ್ನು ಆ ರೋಗದಿಂದ ಕೆಟ್ಟು ಹೋಗಿರ್ಬೋದು, ಆದರೆ ಅದನ್ನು ಗುಣಪಡಿಸುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ನೀನು ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ. ನೀನು ಮಲಗಿರುವ ಹಾಸಿಗೆಯಲ್ಲಿ ಯೇಸುವನ್ನು ಕರೆಯುವುದಾದರೆ ಯೇಸು ನಿನ್ನ ಬಳಿಗೆ ಬರುತ್ತಾರೆ. ಯಾಕಂದರೆ ಯೇಸು ಕ್ರಿಸ್ತ ನಿನಗೋಸ್ಕರ ಹೇಳಿರುವ ಮಾತೇನೆಂದರೆ ಗೊತ್ತಾ, ನಿನ್ನನ್ನು ಕ್ಷಣ ಮಾತ್ರವೇ ಮರೆತೆನು, ಮಹಾಕೃಪೆಯಿಂದ
ನಿನ್ನನ್ನು ಸೆಳೆದುಕೊಂಡೆನು ಎಂದು ವಾಕ್ಯ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ನಿನ್ನನ್ನು ಪ್ರೀತಿಸುತ್ತಾನೆ, ಭಯಪಡಬೇಡ. ದೇವರು ನೀನು ಕರೆಯುವುದಾದರೆ ಆ ದೇವರು ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಆತನ ಹೆಸರೇ ಕರ್ತನಾದ ಯೇಸು ಕ್ರಿಸ್ತನು. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್.